ನಾವೆಲ್ಲ ಈ ಕಾಲದಲ್ಲಿ ಸಂವಿಧಾನದ ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ವಿ, ಸಮಾನತೆ ಬಗ್ಗೆ ಮಾತಾಡ್ತಾ ಇದ್ವಿ. ಸಮಾನತೆಯ ಈ ವಿಚಾರದಲ್ಲೂ ಕೂಡ ಶೋಷಣೆಗಳು ಆಗ್ತಾ ಇದೆ. ಬಹುತೇಕ ಕಡೆ ನಾವು ಕೂಡ ಕಣ್ಣಾರೆ ಕಂಡಿದ್ದೀವಿ, ಸಾಕ್ಷಿ ಆಗ್ತಿದ್ದೀವಿ. ಆದ್ರೆ ಯಾಕೆ ಅದನ್ನ ಸರಿ ಮಾಡಿಕೊಳ್ಳುವಂತಹ ಪ್ರಯತ್ನಗಳು ನಮ್ಮಿಂದ ಆಗ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಹೆಂಗ್ ಸರಿ ಮಾಡ್ಕೊಳ್ಬೇಕು? ಶಿಕ್ಷಣ ಒಂದೇ ಅದಕ್ಕೆ ಇರುವಂತಹ ಮಾರ್ಗ ಅನ್ನೋದನ್ನ ಬಹಳ ಅಚ್ಚುಕಟ್ಟಾಗಿ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅಂತ. ಲಕ್ಷ್ಮೀ ಸರ್ ಏನೋ ಹೇಳ್ತಾ ಇದ್ರಿ ನೀವು, ಸಿನಿಮಾ ಸ್ಪೆಷಾಲಿಟಿಗಳ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಮೋಸ್ಟ್ಲಿ ಎಷ್ಟು ಮಾತಾಡಿದ್ರು ಕಡಿಮೆ ಅನ್ಸುತ್ತೆ. ಸಿನಿಮಾದಲ್ಲಿ ಸಾಕಷ್ಟು ಸೂಕ್ಷ್ಮ ವಿಚಾರಗಳಿದಾವೆ. ಈಗ ಯಾವುದೋ ಒಂದು ಪರಭಾಷೆಯಲ್ಲಿ ಆ ತರದ ಒಂದು ಕಂಟೆಂಟ್ ಬೇಸ್ಡ್ ಸಿನಿಮಾ ಬಂದಾಗ ನಮ್ಮಲ್ಲಿ ಯಾಕೆ ಈ ತರದ ಸಿನಿಮಾಗಳು ಬರ್ತಿಲ್ಲ ಅಂತೀವಿ. ಅದರಲ್ಲೂ ಕೂಡ ದೊಡ್ಡ ಸ್ಟಾರ್ಗಳು ಆ ತರದ ಒಂದು ಪಾತ್ರಗಳನ್ನ ಮಾಡಿದಾಗ ಅದರ ಮಹತ್ವನೇ ಬೇರೆ ರೂಪ ಪಡ್ಕೊಳ್ಳುತ್ತೆ. ಈಗ ನಾವು ಅಸುರನ್ನು, ಕರ್ಣನ್ ಸಿನಿಮಾಗಳನ್ನ ತಮಿಳ್ ಸಿನಿಮಾದಲ್ಲಿ ನೋಡಿದ್ವಿ. ಧನುಷ್ ಅವರು ಒಬ್ಬ ಪ್ರಾಪರ್ ಕಮರ್ಷಿಯಲ್ ಸ್ಟಾರ್ ಆಗಿದ್ರು ಕೂಡ ಅದರೆಲ್ಲವನ್ನು ಬದಿಗಿಟ್ಟು ಆ ಪಾತ್ರಕ್ಕೆ ಜೀವ ತುಂಬುವಂತ ಕಾರ್ಯ ಮಾಡಿದ್ರು. ಅಸುರನ್ ಸಿನಿಮಾದಲ್ಲಿ ಒಂದು ಸೀನ್ ಇದೆ, ಚಪ್ಪಲಿಗಳನ್ನ ಮುಟ್ಟಿ ಇದ್ ಮಾಡ್ತಕ್ಕಂಥದ್ದು. ಆ ಸೀನ್ ಯಾಕೆ ಮಾಡಿದ್ರು ಅಂತ ಅವ್ರ ಫ್ಯಾನ್ಸ್ ಡೈಜೆಸ್ಟ್ ಮಾಡ್ಕೊಳ್ಳಿಲ್ಲ ಅವ್ರಿಗೆ. ಆದರೆ ಅದು ಎಷ್ಟು ಇಂಪ್ಯಾಕ್ಟ್ ಆಯಿತು ಅಂದರೆ ಸೊಸೈಟಿ ಮೇಲೆ ಅಷ್ಟು ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಆಯಿತು. ಈ ಸಿನಿಮಾದಲ್ಲೂ ಕೂಡ ಆ ಥರದ ಒಂದು ತುಂಬ ಅಂದರೆ ಸಿನಿಮಾನ ತುಂಬ ಡ್ರೈವ್ ಮಾಡುವಂಥ ಒಂದು ಸೀನ್ ಇದೆ. ದುನಿಯಾ ವಿಜಯ್ ಅವರು ಅಕ್ಷರಶಃ ಅಲ್ಲಿ ದಣಿಗಳ ಚಪ್ಪಲಿಗಳನ್ನು ಕೈಯಲ್ಲಿ ಹೊತ್ಕೊಂಡು ನಂತರ ಅದನ್ನು ಹಾರ ಮಾಡಿಕೊಂಡು ಕೊರಳಲ್ಲಿ ಹಾಕ್ಕೊಂಡು ಬಂಡಿಯನ್ನು ಇದನ್ನು ಎತ್ಕೊಂಡು ಸುಮಾರು ಅವರು ಒಂದು ಊರನ್ನ ಒಂದು ರೌಂಡ್ ಹಾಕ್ಕೊಂಡು ಬರೋವರೆಗೂ ಕೂಡ ಹಾಗೆ ನಿಂತಿರಬೇಕಾಗಿರ್ತಕ್ಕಂಥ ಒಂದು ಸೀನ್ ಇದೆ. ಆ ಸೀನ್ನ ನಮಗೆ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿದ್ದಾರೆ ಚಿತ್ರತಂಡ. ಒಂದ್ಸರಿ ಪ್ಲೇ ಮಾಡಿದ್ರೆ ಅದನ್ನು ನೋಡಿಬಿಟ್ಟು ಅದ್ರ ಬಗ್ಗೆ ಮಾತಾಡೋಣ. ಎಸ್ ಸರ್, ಇದು ಆ್ಯಕ್ಚುಲಿ 1.5 ನಿಮಿಷದ ಒಂದು ಕ್ಲಿಪ್ಪು ನಮ್ಗೆ ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಸುಮಾರು ವಿಷಯಗಳಿದೆ. ಮೊದಲಿಗೆ ನಾವು ಆ ಚಪ್ಪಲಿಯೇ ಹೊತ್ಕೊಂಡು ಹಾರ ಹಾಕ್ಕೊಂತಾರಲ್ಲ ವಿಜಯ್ ಸರ್, ಆ ವಿಚಾರವಾಗಿ ಮಾತಾಡೋದಾದರೆ ಆ ಥರದೊಂದು ಸೀನ್ ಕಟ್ಟೋದಕ್ಕೆ ನಿಮಗೆ ಕಟ್ಟಬೇಕು ಅಂತಂದಾಗ ಅವರು ಅದನ್ನು ಡೈಜೆಸ್ಟ್ ಮಾಡ್ಕೊಂಡಿದ್ದೆ ಹೇಗೆ, ನೀವು ಅದನ್ನು ಕನ್ವಿನ್ಸ್ ಮಾಡಿದ್ದು ಹೇಗೆ ಇತ್ತು ಅಂತಕ್ಕಂಥದ್ದು? ನಾನು ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ, ಕಂಟ್ರೋಲ್ ಮಾಡಿದ್ದೆ ಜಾಸ್ತಿ. ನಾನು ಅವ್ರು ಇನ್ನೂ ಒಂದು ಸ್ವಲ್ಪ ಜನ ಚಪ್ಪಲಿ ತೊಗೊಳ್ಳೋಣ, ಅಲ್ಲಿ ಇಂಥವ್ರದ್ದೆಲ್ಲ ಆ ಥರದ್ದು ಇನ್ನೂ ಎಮೋಷನ್ಸ್ ಕಟ್ಟೋಣ ಮಾಡೋಣ ಅಂತ ಸಾರ್ದು ಒಂದು, ಯಾಕೆಂದರೆ ಸಿಚುವೇಶನ್ಸ್ ಅಷ್ಟಿದೆ. ನನಗೆ ಆ ಸೀನ್ ಬರೆಯೋಕ್ಕೆ ವಿಜಯ್ ಸಾರೇ ಸ್ಟ್ರೆಂತ್. ಅವ್ರು ಮಾಡ್ತಾರ ಅನ್ನೋದು ನನಗೆ ನಂಬಿಕೆ. ಯಾಕೆಂದರೆ ಅವ್ರ ಪಾತ್ರಗೋಸ್ಕರ ಅವರು ದುನಿಯಾದಿಂದನೇ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಅವ್ರು ಏನಾದರೂ ಮಾಡ್ತಾರೆ ಅವರು. ಮತ್ತು ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವಾಗ ಚಪ್ಪಲಿ ತಗೊಳ್ಳೋ ಸೀನ್ ಬೇರೆಯವರು ಮಾಡ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಅಲ್ಲಿ ಒಂದು ಹೊಸ ಚಪ್ಪಲಿ ಇಡೋದು, ಒಂದು ಕಸ ಅಂದರೆ ನಾವು ಮಾಡಿಫೈಡ್ ಕಸ ಆಡೋದು. ವಿಜಯ್ ಸಾರ್ ಹಂಗಲ್ಲ, ಅವ್ರು ಏನು ಚಪ್ಪಲಿ ಅದೇ ಕೊಡೋದು ನನಗೆ. ರಿಯಲ್ ಕಸನೇ ಎತ್ಬಿಡ್ತೀನಿ ನಾನು. ಅದು ಅವ್ರ ಸ್ಟ್ರೆಂತ್. ಅದು ಒಂದು ಕ್ರಿಯೇಷನ್ಸೇ ಇರಲ್ಲ ಅವ್ರಿಗೆ. ಅವ್ರು ರಿಯಲ್ ಚಪ್ಪಲ್ಸ್ ಅವರು ಇಡೀ ಸಿನಿಮಾ ಹಾಕಿದ್ದೆ, ಅಲ್ಲಿ ನಾವು ಸೀನಿಗೆ ಅಂತ ಇಟ್ಟಿದ್ದಾರೆ, ಹಾಗೆ ಎತ್ಕೊಂಡ್ರೆ ಅವ್ರು ನಾನು ಆ ಸ್ಟ್ರೆಂತನ್ನ ಬಳಸ್ಕೊಳ್ಬೇಕನ್ನೋದು ನನಗೆ ಇದ್ದಿದ್ದು. ಅದಕ್ಕೋಸ್ಕರ ಎಷ್ಟೋ ಸರಿ ಆ ಥರದ್ದು ಅವಮಾನದ ಸೀನ್ ಬಂದಾಗ ನಾನು ಅದನ್ನ ವಿಜಯ್ ಸರ್ ಮಾಡ್ತಾರಂತ ಗೊತ್ತಾದ್ಮೇಲೆ ನಾವು ಡೈರೆಕ್ಟರ್ ಅದನ್ನ ಸ್ಟ್ರೆಂತ್ ಆಗಿ ಬಳಸ್ಕೊಂಡ್ವಿ. ತುಂಬ ಅದ್ಭುತವಾದ ಸೀನ್ ಅದು. ನಮಗೂ ಎಷ್ಟು ಸರಿ ಎಡಿಟಿಂಗಲ್ಲಿ ನೋಡಿದಾಗೂ ಸಖತ್ತು ಫೀಲ್ ಆಗುತ್ತೆ, ಸಖತ್ತು ಇದಾಗುತ್ತೆ. ಮತ್ತು ಅದು ಆಗಿನ ಕಾಲಕ್ಕೆ ಒಂದು ರೆಪ್ರೆಸೆಂಟ್, ಅಂದರೆ ಹೇಗೆ ಇತ್ತು ಆಗಿನ ವಸ್ತುಸ್ಥಿತಿ. ಯಾಕಂದರೆ ಆ ದಣಿ ತನಗೇನು ಬೇಕು ತಗೊಂಬಿಡ್ತಾನೆ, ಆದರೂ ಅವನು ಬಿಟ್ಕೊಡಲ್ಲ. ಇನ್ನೂ ಒಂದು ಪಾಯಿಂಟ್ ಇಟ್ಬಿಟ್ಟು ಆ ಸೀನ್ ಕ್ರಿಯೇಷನ್ ಇದೆಲ್ಲ ಎಕ್ಸ್ಟ್ರಾಡಿನರಿ. ಅದು ಆ ಸಿನಿಮಾ ನೋಡುವಾಗ ಆ ಫ್ಲೋ ನಿಮಗೆ ಭಾಳ ಇದಾಗುತ್ತೆ. ವಿಜಯ್ ಸರ್ ವಾಯ್ಸ್ ಇಲ್ವಾ ಅಂತ ಕೇಳಿದ್ರು ವಿಡಿಯೋ ಪ್ಲೇ ಮಾಡಿದಾಗ. ಅಕ್ಷರಶಃ ಥಿಯೇಟ್ರಲ್ಲಿ ಆ ಸೀನ್ ಬಂದಾಗ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು. ಎಲ್ಲರೂ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ರು. ಯಾಕಂದರೆ ಅಷ್ಟು ಇದು ಮಾಡಿಬಿಡುತ್ತೆ, ಮನಸ್ಸಿಗೆ ನಾಟ್ಬಿಡುತ್ತೆ ಆ ಸೀನು. ವಿಜಯ್ ಸರ್, ನಾನು ನಿಮಗೆ ಈ ಹಿಂದೆ ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ಸಣ್ಣ ಸ್ಪೆಷಲ್ ಅಪೇರೆನ್ಸ್ ಮಾಡಿದ್ರಿ. ಯಾರೋ ಮುಖಕ್ಕೆ ಎಂಜುಲುಗಿತಾರೆ, ಅದು ಬಂದು ನಿಮ್ಮ ಮುಖದ ಮೇಲೆ ಬೀಳುತ್ತೆ. ನಂಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಿಲ್ಲ. ಈ ಥರ ಪಾತ್ರಗಳು ಮಾಡಬೇಡಿ ವಿಜಯಣ್ಣ ಅಂತ ನಾನೇ ನಿಮ್ಗೆ ಹೇಳಿದ್ದೆ. ಸೊ ಈ ಥರದ ಒಂದು ಪಾತ್ರ ಮಾಡಿದ್ದಕ್ಕೆ ನಿಮಗೆ ಯಾರೆಲ್ಲ ಏನೆಲ್ಲ ಅಂದರು ಅಂತಕ್ಕಂಥದ್ದು? ಸರ್, ನನಗೆ ಯಾವಾಗಲೂ ಒಂದೇ ಪ್ರಶ್ನೆ ಸರ್. ಇವಾಗ ನಾವೆಲ್ಲ ಇರೋರು ಮಾತಾಡ್ತಾ ಇದ್ದೀವಿ, ಇಲ್ಲಿವರೆಗೂ ಅನುಕೂಲ ಇದೆ. ಇಲ್ಲದೇ ಇರೋರ ಬಗ್ಗೆ, ಬಡವ್ರ ಬಗ್ಗೆ ಮಾತಾಡೋರು ಯಾರು? ಬಡವ್ರಿಗಾಗಿರೋ ಅನ್ಯಾಯನ ತೋರಿಸೋರು ಯಾರು? ಯಾಕೆ ತೋರಿಸ್ಬಾರ್ದು? ಈಗ ನಾವು ಏನೇನು ಓದ್ಕೊಂಬಂದಿದ್ವೋ ಆ ಕೆಲವು ಸಮಯದಲ್ಲಿ ಇವೆಲ್ಲವೂ ಇರಲಿಲ್ಲ. ನಾವೇನೋ ಬೇರೆನೇ ಓದ್ಬಿಟ್ಟಿದ್ವಿ. ನಾವೇನೋ ಬೇರೆನೇ ಓದ್ಕೊಂಡ್ಬಿಟ್ಟಿದ್ವಿ, ನಮ್ಗೆ ಗೊತ್ತೇ ಆಗಲಿಲ್ಲ ಇವೆಲ್ಲ ನೋಡಿದ್ಮೇಲೆ ಗೊತ್ತಾಗುತ್ತೆ. ಅಯ್ಯಯ್ಯೋ ದೇವ್ರೆ, ಎಷ್ಟೆಲ್ಲ ಅನುಭವಿಸ್ಬಿಟ್ಟಿದ್ದಾರೆ ಇರೋರು ಇಲ್ಲದೇ ಇರೋರ ಮಧ್ಯೆ, ಎಷ್ಟೆಲ್ಲ ನಡೆದ್ಬಿಟ್ಟಿದೆಯಲ್ಲ ಇದು. ನಾನು ಅದೇ ಅಂದೆ, ನಾನು ರಾಜ್ಬಿ ಶೆಟ್ಟರಿಗೆ, ಅವರು ಪಾಪ ಹೆಸಿಟೇಟ್ ಮಾಡಿದ್ರು.
ನನ್ನ ಕೈಯಲ್ಲಿ ಎಲ್ಲ ಕೊಡಿ, ಇಲ್ಲಿ ಬಿಡಿ, ನಾನು ಇಟ್ಕೋತೀನಿ ಕೈಯಲ್ಲಿ ಹಿಂಗೆ. ನಾನು ಬೇಡ ಅಂತ. ಇವರು ಬೇಡ ಬೇಡ ಅಂತ ಹಿಂಗೆ. ಇಲ್ಲ ಸರ್, ನೀವು ಕೊಡಿ, ನೀವು ದಯವಿಟ್ಟು ಕೊಡಿ. ಅದು ನಮ್ಮ ಥರ ಎಷ್ಟೋ ಜನ ಅನುಭವಿಸ್ಬಿಟ್ಟಿದ್ದಾರೆ. ಅನುಭವಿಸಿರೋವಾಗ ನಾವು ಒಂದು ರೆಪ್ರೆಸೆಂಟ್ ಮಾಡೋಣ ಅಂದರೆ, ಈ ಥರದ್ದು ನಾವು ಸುಮಾರು ಕಥೆಗಳು ಓದಿದ್ದೀನಿ, ಕೇಳಿದ್ದೀನಿ. ಇವೆಲ್ಲ ನೋಡಿದಾಗ ಅನಿಸುತ್ತೆ ಅಂದರೆ ಹೌದು, ಯಾಕೆ ಇವತ್ತು ಜನ್ಸಿ ಮಕ್ಕಳು ಯಾಕೆ ಅದನ್ನು ನೋಡಬಾರ್ದು? ನನಗೆ ವಾವ್ ಫೀಲ್ ಕೊಟ್ಟಂತ ದೃಶ್ಯ ಅದು. ಏನಕ್ಕೆ ಹೇಳ್ತೀನಿ ಅಂತಂದ್ರೆ, ಕಲಾವಿದರಾಗಿ ಆ ಪಾತ್ರಕ್ಕೆ ಜೀವ ತುಂಬೋದು ನಿಮ್ಮ ಕರ್ತವ್ಯ. ಹೌದು, ಶಿವಣ್ಣ ಅವರು ಕೂಡ AK-47 ಸಿನಿಮಾದಲ್ಲಿ ಒಂದು ಚಡ್ಡಿಯಲ್ಲಿ ಒಂದು ಮೂಲೆಯಲ್ಲಿ ಕುತ್ಕೊಂತಾರೆ, ಬಾರಿಸ್ತಾ ಇರ್ತಾರೆ, ಒಂದು ಚಡ್ಡಿಯಲ್ಲೇ ನಿಂತ್ಕೊಂತಾರೆ. ಆ ಸಾಂಗ್ ಅಲ್ಲಿ ನಮ್ಗೆ ಕಾಣುತ್ತೆ ಅದು. ಆ ಪಾತ್ರಕ್ಕೆ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಮಗ, ಅವರು ಕೂಡ ಸಾಕಷ್ಟು ಸಿನಿಮಾಗಳು ಮಾಡಿರ್ತಾರೆ.